ವಿಜೇಂದ್ರ ಅವ್ರು ನೋಡ್ಕೊಳ್ಳೋದು ಒಳ್ಳೇದು. ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದು. ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರ ಬಂದು ಮಾಡಕ್ಕೆ. ಯಾಕೆ ಅವ್ರೇನು ಅವರಪ್ಪ ಮಿನಿಸ್ಟರ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಪ್ರೇನಲ್ಲಿ ಇರ್ತಾರ ಅಂತ ರಮೇಶ್ ಎಲ್ಲ ಅವರು ಕಳ್ಕೊಳ್ಬೇಕಾಗತ್ತೆ. ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದ್ದೀರಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ಚಿತ್ರರಂಗದ ಬಗ್ಗೆ ಮಾತಾಡೋದೇನ ಅವಶ್ಯಕತೆ ಇಲ್ಲ. ಈ ಹೊಸ ಪ್ಲೇಟ್ ಅವ್ರದ್ದು ಏನಂದ್ರೆ ಒಟ್ಟು ಡೈವರ್ಷನ್ ಪಾಲಿಸಿ, ಅದು ಬಿಜೆಪಿಯವರು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಜೂನ್ 4ನೇ ತಾರೀಕು ಅವ್ರ ಹಣೆ ಬರ ಏನು ಅಂತ ಹೇಳಿ ನೋಡ್ಕೊಳ್ಳಿ. ನನ್ನ ಹಣೆ ಬರ ನಾನು ನೋಡ್ಕೊಳ್ತೀನಿ, ಏನು ತೊಂದರೆ ಇಲ್ಲ, ನಮ್ಮ ಪಕ್ಷ ಇದೆ. ಇಷ್ಟು ವರ್ಷ ಅವರ ಹೊಲಸು ಮಾಡಿರೋದನ್ನ ಸರಿ ಮಾಡ್ತಾ ಇರೋದು ಮಧು ಬಂಗಾರಪ್ಪ, ನಮ್ಮ ಸರ್ಕಾರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪುಸ್ತಕದ ಪರಿಷ್ಕರಣೆ ನಾವು ಪ್ರಣಾಳಿಕೆಯಲ್ಲಿ ಹಾಕಿ ಅದನ್ನ ಬರ್ದ್ವಿ, ಹೌದಾ, ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ವಿ, ಅದನ್ನ ನಾವು ಮಾಡಿದ್ವಿ. ಇವ್ರ ಹಣೆ ಬರಕ್ಕೆ ಶಿಕ್ಷಕರನ್ನ ನೇಮಕಾತಿ ಮಾಡೋಕ್ಕಾಗಲಿಲ್ಲ, ನಾವು ಬಂದ ಮೇಲೆನೆ ಮಾಡಬೇಕಾಯ್ತು. ಈ ತರ ಯೋಜನೆಗಳನ್ನ ಹೇಳೋದಾದ್ರೆ ಶಿಕ್ಷಣದ ಪವಿತ್ರತೆಯನ್ನು ಕಾಪಾಡೋದು ಕೂಡ ನಾವೇ ಮಾಡಬೇಕಾಯ್ತು. ಅದರಿಂದ ಸ್ವಾಭಾವಿಕವಾಗಿ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ, ಮುಂಚೆನೆ 10% ಕೊಡ್ತಾ ಇದ್ರು, ಅದನ್ನ ನಾವು 10% ಜಾಸ್ತಿ ಮಾಡಿದ್ವಿ ಈ ವರ್ಷಕ್ಕೆ ಮಾತ್ರ. ಕೆಲವು ನಿರ್ಧಾರಗಳನ್ನ ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ತಪ್ಪಾಗ್ತದೆ. ಯಾವಾಗಲೂ ಗ್ರೇಸ್ ಮಾರ್ಕ್ ಕೊಡ್ತೀವಿ ಅಂತಕ್ಕಂಥದ್ದಲ್ಲ. ನಮ್ಮ ಇಲಾಖೆಯಲ್ಲೂ ಕೂಡ ಕೊರತೆಗಳಿದ್ದಾವೆ. ಆ ಕೊರತೆಗಳನ್ನ ಇಷ್ಟು ವರ್ಷ ತಗೊಂಡು ಬಂದು ಹಾಕಿರೋದು ಯಾರು ಅಂತ ಹೇಳಿದ್ರೆ ಅದು ಬಿಜೆಪಿಯವರು. ಫಸ್ಟ್ ಅವ್ರಿಗೆ ಅದಕ್ಕೂ ತಗೊಳ್ಬೇಕು. ಬಿಜೆಪಿಯವರು ಏನ್ ಮಾಡಿದಿರಿ ಹೊಲಸು ಅಂತ ಹೇಳಿ ವಿಜೇಂದ್ರ ಅವ್ರು ನೋಡ್ಕೊಳ್ಳೋದು ಒಳ್ಳೇದು. ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದು. ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರ ಬಂದು ಮಾಡಕ್ಕೆ.